ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿದ್ದೆ ಅಂತ ಹೇಳಿ ದೂರುದಾರ ಒಬ್ಬ ಆರೋಪ ಮಾಡಾದ್ಮೇಲೆ ಆ ಪ್ರಕರಣ ಯಾವೆಲ್ಲ ರೀತಿಯ ಟ್ವಿಸ್ಟ್ಗಳನ್ನ ಪಡೀತು ಅನ್ನೋದನ್ನ ನೋಡಿದ್ವಿ. ಇದೀಗ ಆ ದೂರುದಾರನ ಬಗ್ಗೆ, ಮಾಸ್ಕ್ ಮ್ಯಾನ್ ಬಗ್ಗೆ ಆತನ ಮೊದಲ ಪತ್ನಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆತ ಮೋಸಗಾರ, ಸುಳ್ಳುಗಾರ. ಧರ್ಮಸ್ಥಳದ ನೇತ್ರಾವತಿಯಲ್ಲಿ 7 ವರ್ಷ ಜೊತೆಗಿದ್ದೆ, ಕಸ ಗುಡಿಸೋದು, ಬಾತ್ರೂಮ್ ತೊಳೆಯೋದು ಮಾಡ್ತಾ ಇದ್ರು. ಶವಗಳನ್ನ ಹೂತಿದ್ದ ಬಗ್ಗೆ ಯಾವತ್ತೂ ಆತ ಹೇಳಿಲ್ಲ. ಯಾವಾಗ್ಲೂ ಅಹಂಕಾರದಲ್ಲೇ ಮೆರಿತಾ ಇದ್ದ ಆತ. ಅವನನ್ನ ನಾನು ಬಿಟ್ಟು ಬಂದದ್ದು ಒಳ್ಳೇದಾಯ್ತು. ಇಟ್ಕೊಂಡವಳನ್ನ ಮದುವೆ ಆಗಲು ನನಗೆ ಚಿತ್ರಹಿಂಸೆಯನ್ನ ಆತ ಕೊಟ್ಟಿದ್ದ. ಅವನು ಸತ್ತು ಹೆಣ ಆದ್ರೂ ನಾನು ಆತನನ್ನ ನೋಡೋದಿಲ್ಲ ಅಂತ ಹೇಳಿ ಮಾಸ್ಕ್ ಮ್ಯಾನ್ ನ ಮೊದಲ ಪತ್ನಿ TV9 ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಆತನ ವ್ಯಕ್ತಿತ್ವ ಎಂಥದ್ದು, ಆತ ಈಕೆಯ ಜೊತೆಗೆ ಹೇಗೆಲ್ಲ ನಡ್ಕೊಂಡ, ಹಿಂಸೆ ಕೊಟ್ಟ ಅನ್ನೋದನ್ನ ಇಂಚಿಂಚು ಮಾಹಿತಿಯನ್ನ ಕೂಡ TV9 ಜೊತೆಗೆ ಮಾಸ್ಕ್ ಮ್ಯಾನ್ ಮೊದಲ ಪತ್ನಿ ಹಂಚಿಕೊಂಡಿದ್ದಾರೆ. ಸೊ ನಮಗೇನು ಮಾಡ್ತಾ ಇದೆಯಾ ನೀನು ಅಂತ ಹೇಳಿ ಎರಡನೇ ಹೆಂಡತಿ ಬೈತಿದ್ಲಂತೆ. ಅವಳ ಒತ್ತಡಕ್ಕೆ ಹಾಗೆ ಆಮಿಷಕ್ಕೆ ಒಳಗಾಗಿ ನನಗೆ ತೊಂದರೆ ಕೊಡ್ತಿದ್ದ, ಜೊತೆಗೆ ಹೀಗೆ ಮಾಡ್ತಾ ಇದ್ದಾನೋ ಅವನು, ಆತ ಹೇಳಿದೆಲ್ಲವೂ ಕೂಡ ಸುಳ್ಳು, ಹಣಕ್ಕಾಗಿ ಹೀಗೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆತನ ಮೊದಲ ಪತ್ನಿ ಆರೋಪವನ್ನು ಮಾಡ್ತಾ ಇದ್ದಾನೆ. ಅವನು ಏನೋ ಕಿತಾಪತಿ ಮಾಡ್ತಿದ್ದಾನೆ ಅಂತ ನನಗನ್ಸುತ್ತೆ ಅಂತ ಹೇಳಿ TV9 ಜೊತೆಗೆ ಮಾತನಾಡಿದಂಥ ಮಾಸ್ಕ್ ಮ್ಯಾನ್ನ ಮೊದಲ ಪತ್ನಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದೆಲ್ಲ ಸುಳ್ಳು ಅನಿಸುತ್ತೆ. ಸುಳ್ಳು ಯಾರೋ ಹೇಳ್ಕೊಟ್ಟು ಇಲ್ಲ ಯಾರ ಹತ್ರನ ದುಡ್ಡು ಗಿಡ್ಡು ಇಸ್ಕೊಂಡು ಏನೋ ಈ ಥರ ಎಲ್ಲ ಮಾಡ್ತವ್ರೆ ಅನಿಸುತ್ತೆ. ದೇವಸ್ಥಾನದ ಬಗ್ಗೆ ನಾವು ಆ ಥರ ಎಲ್ಲ ಸುಳ್ಳು ಹೇಳೋಕ್ಕಾಗೋದಿಲ್ಲ. ಅದು ತುಂಬ ಒಳ್ಳೆ ದೇವಸ್ಥಾನ. ಅದು ನಾನು ಕಂಡಾಗೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಆ ದೇವಸ್ಥಾನ ಅಂದರೆ ತುಂಬ ಪ್ರೀತಿ. ನಾವೆಲ್ಲ ಯಾವಾಗಲೂ ಅಲ್ಲಿ ಹೋಯ್ತಾ ಇದ್ದೋ. ಧರ್ಮಸ್ಥಳ ಅಂದರೆ ಅಷ್ಟೊಂದು ಇಷ್ಟ ನಮಗೆಲ್ಲ. ಆದರೆ ಇವನು ಯಾರ ಹತ್ರ ದುಡ್ಡು ಗಿಡ್ಡು ಇಸ್ಕೊಂಡು ಯಾರೋ ಹೇಳ್ಕೊಟ್ಟು ಈ ಥರ ಮಾಡ್ತಾ ಇರೋದು ಅನಿಸುತ್ತೆ. ಇಲ್ಲದೆ ಹೋದ್ರೆ ಅಷ್ಟೊಂದು ಗುಂಡಿ ತೋಡಿದ್ರು ಏನೂ ಸಿಕ್ಲಿಲ್ವಲ್ಲ. ಅವನ್ನೆಲ್ಲ ಏನೋ ಕಿತಾಪತಿ ಮಾಡ್ತಾವನೆ ಅವನು. ಈ ಕಳ್ತನ ಎಲ್ಲ ಮಾಡ್ತಿದ್ರು ಹಂಗಂತ ಹೇಳ್ತಾರೆ. ಯಾರು ಸತ್ತೋದ ಹೆಣಗಳು ಸಿಕ್ಕಿದ್ರೆ ಅವ್ರದ್ದು ಉಂಗುರ ಪಂಗುರ ಚೈನು ಎಲ್ಲ ಕಿತ್ಕೋತಾ ಇದ್ರಂತೆ. ಅವೆಲ್ಲ ನನಗೆ ಗೊತ್ತಿಲ್ಲಣ್ಣ. ನನಗೆ ಅದೆಲ್ಲ ತೋರಿಸ್ತಾನೂ ಇರಲಿಲ್ಲ, ಏನೂ ಇಲ್ಲ. ಬರೀ 3,000 ರೂಪಾಯಿ ಸಂಬಳ ಮಾತ್ರ ಬರ್ತಾಯಿತ್ತು ಅವನಿಗೆ. ಅದು ಮಾತ್ರ ಹೇಳ್ತಾಯಿದ್ರು. ಆದರೆ ನನ್ನ ಕೈಗೂ ದುಡ್ಡು ಕೊಡ್ತಾ ಇರಲಿಲ್ಲ ಅವರು. ಅದೆಲ್ಲ ಸುಳ್ಳು ಅನಿಸುತ್ತೆ. ಸುಳ್ಳು ಯಾರೋ ಹೇಳ್ಕೊಟ್ಟು ಇಲ್ಲ ಯಾರ ಹತ್ರನ ದುಡ್ಡು ಗಿಡ್ಡು ಇಸ್ಕೊಂಡು ಏನೋ ಈ ಥರ ಎಲ್ಲ ಮಾಡ್ತವ್ರೆ ಅನಿಸುತ್ತೆ. ದೇವಸ್ಥಾನದ ಬಗ್ಗೆ ನಾವು ಆ ಥರ ಎಲ್ಲ ಸುಳ್ಳು ಹೇಳೋಕ್ಕಾಗೋದಿಲ್ಲ. ಅದು ತುಂಬ ಒಳ್ಳೆ ದೇವಸ್ಥಾನ. ಅದು ನಾನು ಕಂಡಾಗೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಆ ದೇವಸ್ಥಾನ ಅಂದರೆ ತುಂಬ ಪ್ರೀತಿ. ನಾವೆಲ್ಲ ಯಾವಾಗಲೂ ಅಲ್ಲಿ ಹೋಯ್ತಾ ಇದ್ದೋ. ಧರ್ಮಸ್ಥಳ ಅಂದರೆ ಅಷ್ಟೊಂದು ಇಷ್ಟ ನಮಗೆಲ್ಲ. ಆದರೆ ಇವನು ಯಾರ ಹತ್ರ ದುಡ್ಡು ಗಿಡ್ಡು ಇಸ್ಕೊಂಡು ಯಾರೋ ಹೇಳ್ಕೊಟ್ಟು ಈ ಥರ ಮಾಡ್ತಾ ಇರೋದು ಅನಿಸುತ್ತೆ. ಇಲ್ಲದೆ ಹೋದ್ರೆ ಅಷ್ಟೊಂದು ಗುಂಡಿ ತೋಡಿದ್ರು ಏನೂ ಸಿಕ್ಲಿಲ್ವಲ್ಲ. ಅವನ್ನೆಲ್ಲ ಏನೋ ಕಿತಾಪತಿ ಮಾಡ್ತಾವನೆ ಅವನು. ಈ ಕಳ್ತನ ಎಲ್ಲ ಮಾಡ್ತಿದ್ರು ಹಂಗಂತ ಹೇಳ್ತಾರೆ. ಯಾರು ಸತ್ತೋದ ಹೆಣಗಳು ಸಿಕ್ಕಿದ್ರೆ ಅವ್ರದ್ದು ಉಂಗುರ ಪಂಗುರ ಚೈನು ಎಲ್ಲ ಕಿತ್ಕೋತಾ ಇದ್ರಂತೆ. ಅವೆಲ್ಲ ನನಗೆ ಗೊತ್ತಿಲ್ಲಣ್ಣ. ನನಗೆ ಅದೆಲ್ಲ ತೋರಿಸ್ತಾನೂ ಇರಲಿಲ್ಲ, ಏನೂ ಇಲ್ಲ. ಬರೀ 3,000 ರೂಪಾಯಿ ಸಂಬಳ ಮಾತ್ರ ಬರ್ತಾಯಿತ್ತು. ಅಂಥ ಮೋಸಗಾರನ ಜೊತೆ ನಾವು ಬಿಟ್ಟು ಬಂದಿದ್ದೆ ಎಷ್ಟು ಒಳ್ಳೇದಾಯಿತು. ಇಲ್ಲೇ ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ದೀವಿ. ಅವನು ಅಷ್ಟೊಂದು ಮೋಸಗಾರ, ಅಷ್ಟೊಂದು ಸುಳ್ಳುಗಾರ, ಬರೀ ಅಹಂಕಾರ, ಬರೀ ಸುಳ್ಳು, ಅದೇ ಅವನದು. ನಿಮ್ಮ ಜೊತೆ ಹೆಂಗೆ ಏನು ಹೊಡಿತಿದ್ರೆ? ಹೌದೌದು, ಜಗಳ ರಗಳೆ, ಬರೀ ಬೈಯೋದು. ಅವನು ಯಾವಳ ಒಬ್ಳನ್ನ ಇಟ್ಕೊಂಡಿದ್ನಂತೆ. ಅವಳ ಗಂಡ ಅವಳಿಂದಲೇ ನೇಣು ಹಾಕ್ಕೊಂಡು ಸತ್ತೋಗಿದ್ದಾನಂತೆ. ಅವಳನ್ನ ಇವನು ಮದುವೆ ಮಾಡ್ಕೋಬೇಕಂತಲೇ ನನಗೆ ಇಷ್ಟೊಂದು ಹಿಂಸೆ ಕೊಟ್ಟಿರೋದು. ಅವಳನ್ನ ಮದುವೆ ಮಾಡ್ಕೊಳ್ಳೋಕ್ಕೋಸ್ಕರನೇ ಅವನು ಇಷ್ಟೆಲ್ಲ ನನಗೆ ನರಕ ಹಿಂಸೆ ಕೊಟ್ಟು